ಮೀಟ್ ಆದ ಸುಬ್ಬಿ ದರ್ಶನ್ ನೋಡೋದಕ್ಕೆ ಕಾದು ಕುಳಿತಿದ್ಲ ಪವಿತ್ರ ಗೌಡ. ನೇನ್ ಬಿಟ್ರು ನಾನ್ ಬಿಡಲ್ಲ ಅಂತ ದರ್ಶನ್ ಕಂಡೊಡನೆ ಪವಿತ್ರ ಮಾಡಿದ್ದೇನು? ಕೋರ್ಟ್ನಲ್ಲಿ ಮಾತಿಲ್ಲ ಕತೆ ಇಲ್ಲ. ಹೊರಗೆ ಬರುವಾಗ ಕೈ ದಾಸನನ್ನ ಹಿಡಿದಿದ್ದು ಹೇಗೆ ಪವಿತ್ರ ಹೇಳದೆ ಕೇಳದೆ ಕೊಟ್ಟ ಸಂದೇಶ ಏನು? ಕೆಲವೊಂದು ಸಂಬಂಧ ಹಾಗೇನೆ, ಅದು ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಎಂಥ ಕಷ್ಟಗಳು ಬಂದರೂ ಎಂಥ ಸವಾಲುಗಳನ್ನ ಎದುರಿಸಿದ್ರೂ ಆ ಸಂಬಂಧ ಮಾತ್ರ ಹಾಳಾಗಲ್ಲ. ಕೆಲವರು ಹಂಗೇನೆ, ಜೀವ ಹೋದ್ರೂ ಅವರು ಬದಲಾಗಲ್ಲ. ಸದ್ಯ ದರ್ಶನ್ ವಿಚಾರದಲ್ಲಿ ಪವಿತ್ರ ಗೌಡ ಸಹ ಅದೇ ರೀತಿ ಇದ್ದಾರಾ? ದರ್ಶನ್ ಸಹ ಅದೇ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇದ್ದಾರಾ? ಹೌದು ಎನ್ನುವಂತೆಯೇ ಇವೆ ಕೆಲವು ಘಟನೆಗಳು. ಕೋರ್ಟಲ್ಲಿ ಮಾತಿಲ್ಲ ಕಥೆಯಿಲ್ಲ, ಆಚೆ ಬರೋವಾಗ ನೀನಿಲ್ದೆ ನಾನಿಲ್ಲ. ಸುಬ್ಬನಿಗಾಗಿ ಕಾದು ಕುಳಿತಿದ್ಲ ಸುಬ್ಬಿ. ದರ್ಶನ್ ಬಳಿ ಹಠ ಮಾಡಿದ್ದೇಕೆ ಪವಿತ್ರ? ಕೈ ಹಿಡಿದು ನಂಬರ್ ಎಕ್ಸ್ಚೇಂಜ್, ನಿನ್ನ ಬಿಡಲ್ಲ ಅಂದ್ರ ಪವಿತ್ರ. ದರ್ಶನ್ ಪವಿತ್ರ ಗೌಡ ಒಬ್ಬರನ್ನೊಬ್ಬರು ನೋಡಿಕೊಂಡು ತುಂಬಾ ದಿನಗಳೇ ಆಗಿ ಹೋಗಿತ್ತು. ಈಗ ಮೊದಲಿನ ರೀತಿ ಮೀಟಿಂಗ್ ಇಲ್ಲ, ದಿನಕ್ಕೊಮ್ಮೆ ಚಾಟಿಂಗ್ ಇಲ್ಲ, ಎಲ್ಲವೂ ಬದಲಾಗಿದೆ. ಎಷ್ಟೊಂದು ಬದಲಾಗಿದೆ ಅಂದ್ರೆ ದರ್ಶನ್ ಮೊಬೈಲ್ ನಂಬರ್ ಕೂಡ ಬದಲಾಗಿದೆ. ಹೀಗೆಲ್ಲ ಆಗುವುದಕ್ಕೆ ಕಾರಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪಟ್ಟು ಹಿಡಿದು ಹಠ ಮಾಡಿ ದರ್ಶನ್ರನ್ನ ಬದಲಾವಣೆ ಮಾಡಲು ನಿಂತಿದ್ದಾರೆ ಅವರು. ಅದರ ಪರಿಣಾಮವೇ ದರ್ಶನ್ಗೆ ಪವಿತ್ರ ಜೊತೆ ಕನೆಕ್ಷನ್ ಕಟ್ ಆಗ್ಬಿಟ್ಟಿತ್ತು. ಆದ್ರೆ ಈಗ ಮತ್ತೆ ಆ ಕನೆಕ್ಷನ್ ಜಾಯಿಂಟ್ ಆಗಿದೆ. ಸ್ವತಃ ಪವಿತ್ರ ಗೌಡ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಎಸ್, ನೀನು ಬಿಟ್ರೆ ನಾನ್ ಬಿಟ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ನಿನ್ನ ಬಿಡೋ ಮಾತೇ ಇಲ್ಲ ಅಂತ ಪವಿತ್ರ ಗೌಡ ದರ್ಶನ್ ಕೈ ಹಿಡಿದಿದ್ದಾಳೆ. ನೀನು ನನ್ನ ಬಿಟ್ಟು ಎಷ್ಟೇ ದೂರ ಹೋದ್ರೂ, ಎಷ್ಟೇ ಅವಾಯ್ಡ್ ಮಾಡಿದ್ರೂ ನಾನು ಮಾತ್ರ ನಿನ್ನ ಗುಂಗಿನಲ್ಲೇ ಇರ್ತೀನಿ. ನೀನಿಲ್ದೆ ನಾನಿರಲ್ಲ ಅಂತ ಹೇಳಿ ದರ್ಶನ್ ಬಳಿ ಮತ್ತೆ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದಾಳೆ. ಕೈ ಹಿಡಿದು ನಾವಿಬ್ರೂ ಎಂದಿಗೂ ದೂರ ಆಗಲ್ಲ ಅನ್ನೋ ಸಂದೇಶವನ್ನ ಕಳಿಸಿದ್ದಾರೆ ಪವಿತ್ರ ಗೌಡ. ಇದೆಲ್ಲ ನಡೆದಿರೋದು ಯಾರದ್ದೋ ಮನೆಯಲ್ಲೋ, ಕಾರ್ಯಕ್ರಮದಲ್ಲೋ ಅಥವಾ ಶೂಟಿಂಗ್ ಸ್ಪಾಟ್ನಲ್ಲೋ ಅಲ್ಲ. ಈ ಎಲ್ಲ ಜಾಗಗಳಿಗೂ ಅವರಿಗೆ ನಿರ್ಬಂಧ ವಿಧಿಸಿಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ. ಸದ್ಯಕ್ಕೆ ಅವರು ಭೇಟಿಯಾಗೋ ಒಂದೇ ಜಾಗ ಕೋರ್ಟ್. ಅಲ್ಲೇ ಅವರ ಸ್ನೇಹ ಪ್ರೀತಿ ಎಲ್ಲವೂ ಹಂಚಿಕೊಳ್ಬೇಕು. ಈಗಲೂ ಅದೇ ಆಗಿದೆ. CCH 57ನೇ ಕೋರ್ಟಲ್ಲಿ ಇಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ವಿಚಾರಣೆ ಇತ್ತು. ಅಲ್ಲಿಗೆ ಬಂದಿದ್ದ ದರ್ಶನ್ ಪವಿತ್ರ ಗೌಡ ತುಂಬಾ ದಿನಗಳ ಬಳಿಕ ಮಾತಾಡಿಕೊಂಡಿದ್ದಾರೆ. ಕೈ ಹಿಡಿದು ಒಂದೇ ಲಿಫ್ಟ್ನಲ್ಲಿ ಬಂದಿದ್ದಾರೆ. ಪವಿತ್ರ ಗೌಡ ಕೋರ್ಟ್ ವಿಚಾರಣೆಗೆ ದರ್ಶನ್ಗಿಂತ ಸ್ವಲ್ಪ ಮುಂಚಿತವಾಗಿಯೇ ಬಂದಿದ್ರು. ಬಿಳಿ ಬಣ್ಣದ ಸೀರೆ ಉಟ್ಕೊಂಡು ತುಂಬಾ ಉತ್ಸಾಹದಲ್ಲಿ ಕಾಣಿಸಿಕೊಂಡಿದ್ರು. ಬಹುಶಃ ಇಂದು ದರ್ಶನ್ ಅವರನ್ನ ನೋಡಬಹುದು, ಮಾತಾಡಿಸಬಹುದು ಅಂತ ಅನ್ಸುತ್ತೆ. ಎಲ್ಲರಿಗಿಂತ ಮೊದಲೇ ಕೋರ್ಟ್ಗೆ ಹೋಗಿ ಪವಿತ್ರ ಗೌಡ ಕಾಯ್ತಾ ಇದ್ರು. ಅರ್ಧ ಗಂಟೆಯ ಬಳಿಕ ಕಪ್ಪು ಟೀ ಶರ್ಟ್ ಧರಿಸಿ ಕೋರ್ಟ್ಗೆ ಬಂದ ದರ್ಶನ್ ಕೋರ್ಟ್ ಒಳಗೆ ಹೋಗುವುದಕ್ಕೆ ಮಾತ್ರ ಹಿಂದೇಟು ಹಾಕಿದ್ರು. ವಿಚಾರಣೆ ಶುರುವಾಗುವವರೆಗೆ ಕೋರ್ಟ್ನಿಂದ ಆಚೆಯೇ ನಿಂತಿದ್ರು. ಪವಿತ್ರ ಅವರನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ದರ್ಶನ್ ಆಚೆ ನಿಂತಿದ್ರು. ಆದರೆ ಪವಿತ್ರಳ ಆ ಪ್ರೀತಿ, ಆ ನೋಟ ದರ್ಶನ್ ಅವರನ್ನ ಆಚೆ ಇರಲು ಬಿಟ್ಟಿಲ್ಲ. ನಂತರ ವಿಚಾರಣೆ ಶುರುವಾದಾಗ ಅವರು ಒಳಗೆ ಹೋಗಿ ಪವಿತ್ರ ಪಕ್ಕದಲ್ಲೇ ನಿಲ್ಲಬೇಕಾಯಿತು. ಆದರೂ ಕೋರ್ಟಲ್ಲಿ ಮಾತಿಲ್ಲ ಕಥೆ ಇಲ್ಲ. ಹೀಗೆ ವಿಚಾರಣೆಯನ್ನೆಲ್ಲ ಮುಗಿಸಿದ ಬಳಿಕ ಪವಿತ್ರ ಮೌನದ ಕಟ್ಟೆ ಒಡೆದಿತ್ತು. ದರ್ಶನ್ ಅವರನ್ನ ಕೋರ್ಟ್ನಿಂದ ಆಚೆ ಬರ್ತಾ ಇದ್ದಂತೆ ಮಾತಾಡಿಸಿದ್ರು. ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀಯಾ ಅಂತಲೂ ಕೇಳಿದ್ರಂತೆ. ಅದಕ್ಕೆ ದರ್ಶನ್ ಹಾಗೇನೂ ಇಲ್ಲ ಎಂದಿದ್ದಾರೆ. ಆದ್ರೂ ಪವಿತ್ರ ಸುಮ್ಮನಾಗದೆ ದರ್ಶನ್ ಕೈ ಹಿಡಿದುಕೊಂಡೇ ಆಚೆ ಬಂದಿದ್ದಾರೆ.
ದರ್ಶನ್ ಕೈ ಹಿಡಿದಿದ್ದೇಕೆ ಪವಿತ್ರ ಗೌಡ? ಪವಿತ್ರ ಗೌಡ ಪ್ರತಿ ಬಾರಿ ಕೋರ್ಟ್ನಲ್ಲಿ ದರ್ಶನ್ ಮೀಟ್ ಆದಾಗಲೂ ಏನೋ ಒಂದು ಮಾಡ್ತಾ ಇದ್ದಾರೆ. ದರ್ಶನ್ ನಾನು ತುಂಬಾ ಕ್ಲೋಸ್ ಅನ್ನೋ ರೀತಿ ಸಂದೇಶಗಳನ್ನ ಕೊಡ್ತಾನೆ ಇದ್ದಾರೆ. ಈ ಹಿಂದೆ ಜನವರಿಯಲ್ಲಿ ಕೋರ್ಟ್ಗೆ ಹಾಜರಾದಾಗ ದರ್ಶನ್ ನೋಡ್ತಾ ಇದ್ದಂತೆ ಕಣ್ಣೀರು ಹಾಕಿದ್ಲು. ನಂತರ ದರ್ಶನ್ ಸಹ ಪವಿತ್ರ ಬೆನ್ನು ತಟ್ಟಿ ಸಮಾಧಾನ ಮಾಡಿದ್ರು. ಈಗ ಮತ್ತೊಮ್ಮೆ ದರ್ಶನ್ ಕೈ ಹಿಡಿದುಕೊಂಡೆ ಪವಿತ್ರ ಗೌಡ ಆಚೆ ಬಂದಿದ್ದಾಳೆ. ಆ ಮೂಲಕ ದರ್ಶನ್ ಅವರನ್ನ ನಾನು ಬಿಡಲ್ಲ, ಅವರು ಸಹ ನನ್ನೊಂದಿಗೆ ಇದ್ದಾರೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಪವಿತ್ರ ಅವರಿಂದ ದರ್ಶನ್ ಅವರನ್ನ ದೂರ ಮಾಡಬೇಕು ಅಂತ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದು, ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮನ್ನ ದೂರ ಮಾಡೋಕೆ ಆಗಲ್ಲ ಅನ್ನೋ ರೀತಿ ಸಂದೇಶ ಕಳಿಸಲು ಪವಿತ್ರ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಹಠ ಮಾಡಿ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದೇಕೆ ಪವಿತ್ರ? ದರ್ಶನ್ ಜೈಲಿಗೆ ಹೋಗುವಂತೆ ಆಗಿದ್ದು, ಸಂಕಷ್ಟ ಅನುಭವಿಸುವಂತೆ ಆಗಿದ್ದು ಪವಿತ್ರ ಅವರಿಂದ. ಅದಕ್ಕೆ ಪವಿತ್ರ ಜೊತೆ ಮತ್ತೊಮ್ಮೆ ಸೇರಬಾರದು, ಪವಿತ್ರನ ಜೊತೆ ಮಾತಾಡಲೇಬಾರದು, ಕನಸಲ್ಲೂ ಆಕೆ ಬಗ್ಗೆ ಯೋಚನೆ ಮಾಡಬಾರದು ಅಂತ ವಿಜಯಲಕ್ಷ್ಮಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸುತ್ತಲೇ ಮತ್ತೊಂದು ಕಡೆ ಫುಲ್ ಟೈಟ್ ಮಾಡ್ತಾ ಇದ್ದಾರೆ. ದರ್ಶನ್ ಸದ್ಯಕ್ಕೆ ಮನೆ ಆಯ್ತು, ಶೂಟಿಂಗ್ ಆಯ್ತು, ಅದು ಬಿಟ್ಟು ಎಲ್ಲಿಗೂ ಹೋಗುವಂತೆ ಇಲ್ಲ, ಯಾರ ಬಳಿಯೂ ಮಾತಾಡುವಂತೆ ಇಲ್ಲ. ಸದ್ಯ ದರ್ಶನ್ ತನ್ನ ಗುಂಗಿನಲ್ಲೇ ಇರುವಂತೆ ಮಾಡಲು ವಿಜಯಲಕ್ಷ್ಮಿ ಪ್ರಯತ್ನ ಪಡ್ತಾ ಇದ್ದಾರೆ. ದರ್ಶನ್ ಬಳಿ ಈ ಹಿಂದೆ ಇದ್ದ ಮೊಬೈಲ್ ನಂಬರ್ ಪವಿತ್ರ ಗೌಡ ಬಳಿ ಇತ್ತು. ಪವಿತ್ರ ಪ್ರತಿದಿನ ಕಾಲ್ ಮಾಡೋದು, ಮೆಸೇಜ್ ಕಳಿಸೋದು ಮಾಡ್ತಾ ಇದ್ದಂತೆ. ಅದಕ್ಕೆ ಈಗ ದರ್ಶನ್ ಅವರ ಮೊಬೈಲ್ ನಂಬರನ್ನೇ ಬದಲಾಯಿಸಿದ್ದಾರೆ. ಆ ನಂಬರ್ ಪವಿತ್ರ ಗೌಡಗೆ ಸಿಗದಂತೆ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಅದಕ್ಕೆ ಕೆಲವು ತಿಂಗಳಿಂದ ಪವಿತ್ರ ದರ್ಶನ್ರನ್ನ ನೋಡೋಕೆ ಆಗಿಲ್ಲ, ಮಾತಾಡೋದಕ್ಕೂ ಆಗಿಲ್ಲ. ಅದಕ್ಕೆ ಈಗ ಕೋರ್ಟ್ಗೆ ಬರಲಿ ಅಂತ ಕಾಯ್ತಾ ಇದ್ದ ಪವಿತ್ರ ದರ್ಶನ್ ಕೋರ್ಟಿಂದ ಆಚೆ ಬರಲು ಮುಂದಾಗ್ತಾ ಇದ್ದಂತೆ ಪಟ್ಟು ಹಿಡಿದು ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದಾರೆ. ಎಸ್, ದರ್ಶನ್ ಮೊದಲಿಗೆ ಪವಿತ್ರಳನ್ನ ಅವಾಯ್ಡ್ ಮಾಡಲು ನೋಡಿದ್ರು. ಕೋರ್ಟ್ನಲ್ಲಿ ಜೊತೆಗೆ ನಿಲ್ಲಬೇಕಾಗಿದ್ದರಿಂದ ಆ ನಂತರ ಅವಾಯ್ಡ್ ಮಾಡಲು ಆಗಿಲ್ಲ. ಆಚೆ ಬರ್ತಾ ಇದ್ದಂತೆ ಪವಿತ್ರ ದರ್ಶನ್ ಅವರನ್ನ ಬಿಡದೆ ಕೈ ಹಿಡಿದುಕೊಂಡಿದ್ಲು. ಲಿಫ್ಟ್ನಲ್ಲಿ ಮಾತಾಡಿ ನಂಬರ್ ಕೊಡುವಂತೆ ಕೇಳಿದ್ಲು. ಕೊನೆಗೆ ದರ್ಶನ್ ಬೇಡ ಅಂದ್ರೂ ಬಿಡದೆ ಹಠ ಮಾಡಿ ಹೊಸ ಮೊಬೈಲ್ ನಂಬರ್ ತೆಗೆದುಕೊಂಡ್ರಂತೆ. ಸ್ವತಃ ದರ್ಶನ್ ಅವರೇ ಪವಿತ್ರ ನಂಬರ್ಗೆ ಡೈಲ್ ಮಾಡಿ ತನ್ನ ನಂಬರ್ ಕೊಟ್ರಂತೆ. ನಾನಿನ್ನ ಬಿಡಲಾರೆ ಎಂದ್ರ ಪವಿತ್ರ ಗೌಡ. ವಿಜಯಲಕ್ಷ್ಮಿಗೆ ಟಕ್ಕರ್ ಕೊಟ್ರ ಪವಿತ್ರ ಗೌಡ. ದರ್ಶನ್ ಈಗ ಮೊದಲಿನ ರೀತಿ ಇಲ್ಲ. ಮೊದಲು ದರ್ಶನ್ ವಿಜಯಲಕ್ಷ್ಮಿ ಜೊತೆ ಇದ್ದಿದ್ದಕ್ಕಿಂತ ಹೊರಗಡೆ ಫ್ರೆಂಡ್ಸ್ ಜೊತೆ ಇದ್ದಿದ್ದೇ ಹೆಚ್ಚು. ಆದರೆ ಈಗ ಆ ರೀತಿಯಲ್ಲ. ದರ್ಶನ್ ಹೊರಗೆ ಇರೋದಕ್ಕಿಂತ ವಿಜಯಲಕ್ಷ್ಮಿ ಮತ್ತು ಕುಟುಂಬದ ಜೊತೆಗೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ. ಸೋಮವಾರವಷ್ಟೇ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಅದ್ಧೂರಿಯಾಗಿ ಆನಿವರ್ಸರಿ ಆಚರಿಸಿಕೊಂಡಿದ್ರು. ಪತ್ನಿಗಾಗಿ ಹಿಂದಿ ಹಾಡನ್ನೂ ಹೇಳಿದ್ದ ದರ್ಶನ್ ಪ್ರೀತಿಯಿಂದ ಡ್ಯಾನ್ಸ್ ಕೂಡ ಮಾಡಿದ್ರು. ಎಲ್ಲ ನೋಡಿ ಪವಿತ್ರ ಗೌಡ ವಿಜಯಲಕ್ಷ್ಮಿಗೆ ಕೌಂಟರ್ ಕೊಡಬೇಕು ಅಂತಲೇ ಕೋರ್ಟಲ್ಲಿ ಕೈ ಹಿಡಿದು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯಲಕ್ಷ್ಮಿಗೆ ಶಾಕ್ ಕೊಡಬೇಕು ಅಂತ ಪವಿತ್ರ ಪ್ಲಾನ್ ಮಾಡಿಕೊಂಡಿದ್ದು, ಬೇಕಂತಲೇ ದರ್ಶನ್ ಕೈ ಹಿಡಿದು ಬಂದಿದ್ದಾರೆ. ಬೇಕಂತಲೇ ದರ್ಶನ್ಗೆ ಕಾಡಿಸಿ ಫೋನ್ ನಂಬರ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಎಷ್ಟೇ ಕಟ್ಟಿ ಹಾಕಿಕೊಂಡ್ರು ನಾನು ದರ್ಶನ್ ಅವರನ್ನ ಬಿಡಲ್ಲ ಅಂತ ಪವಿತ್ರ ಸಂದೇಶ ರವಾನೆ ಮಾಡಿದ್ದಾರೆ. ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಆಗಾಗ ಇಂತಹ ಥಗ್ ಆಫ್ ವಾರ್ ನಡೀತಾನೆ ಇರುತ್ತೆ. ಈ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಪ್ರೀತಿಯಿಂದ ಇರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಪವಿತ್ರ ಗೌಡ ಸಹ ದರ್ಶನ್ ಜೊತೆ ಇರೋ ಫೋಟೋ ಹಂಚಿಕೊಂಡಿದ್ರು. ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರೆದುಕೊಂಡಿದ್ರು. ಅದರಿಂದ ರೊಚ್ಚಿಗೆದ್ದಿದ್ದ ವಿಜಯಲಕ್ಷ್ಮಿ ದರ್ಶನ್ಗೆ ಇರೋದು ಒಬ್ಬಳೇ ಹೆಂಡತಿ, ಒಂದೇ ಕುಟುಂಬ ಅಂತ ಗರಂ ಆಗಿದ್ರು. ಇನ್ನು ದರ್ಶನ್ ಪವಿತ್ರ ಜೈಲಿಗೆ ಹೋದ ನಂತರ ಈ ಇಬ್ಬರನ್ನು ದೂರ ಮಾಡಲೇಬೇಕು ಅಂತ ವಿಜಯಲಕ್ಷ್ಮಿ ಪಣ ತೊಟ್ಟಿದ್ದು ದರ್ಶನ್ರನ್ನ ಮನೆಯಿಂದ ಆಚೆಯೇ ಕಳಿಸದೆ ಸ್ಟ್ರಿಕ್ಟ್ ಆಗಿ ನೋಡಿಕೊಳ್ತಾ ಇದ್ದಾರೆ.
ಆದರೆ ಪವಿತ್ರ ಗೌಡ ಮಾತ್ರ ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ದರ್ಶನ್ ಅವರನ್ನ ನಾನು ಬಿಡೋದಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸಿಕ್ಕಲ್ಲೆಲ್ಲ ಲಾಕ್ ಮಾಡಿಕೊಳ್ತಿದ್ದಾರೆ. ಕೋರ್ಟಲ್ಲಿ ಎಲ್ಲ ಇದ್ದಾರೆ ಅಂತ ಗೊತ್ತಿದ್ರು ದರ್ಶನ್ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಅವರಿಂದ ಪವಿತ್ರ ಮತ್ತು ಗ್ಯಾಂಗ್ ಅನ್ನ ದೂರ ಮಾಡಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ತಂತ್ರಕ್ಕೆ ಪವಿತ್ರ ಗೌಡ ಪ್ರತಿತಂತ್ರಗಳನ್ನ ಹೂಡ್ತಾ ಇದ್ದು ವಾರ್ಷಿಕೋತ್ಸವ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೋರ್ಟಲ್ಲಿ ದರ್ಶನ್ ಜೊತೆಗೆ ಕಾಣಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ದರ್ಶನ್ ಕೈ ಹಿಡಿದುಕೊಳ್ಳೋದರ ಜೊತೆಗೆ ಹಠ ಹಿಡಿದು ದರ್ಶನ್ ಫೋನ್ ನಂಬರ್ ಸಹ ಪಡೆದುಕೊಂಡಿದ್ದಾರೆ. ಇದರಿಂದ ದರ್ಶನ್ ವಿಜಯಲಕ್ಷ್ಮಿ ಹಿಡಿದ ಹಾಗೆ ಮಾತ್ರ ಕೇಳಲ್ಲ, ನನ್ನ ಜೊತೆಯೂ ಇದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ದರ್ಶನ್ ಕೋರ್ಟ್ಗೆ ಬರ್ತಾ ಇದ್ದಂತೆ ಫ್ಯಾಮಿಲಿ ಫೋಟೋ ಹಾಕಿದ ವಿಜಯಲಕ್ಷ್ಮಿ. ದರ್ಶನ್ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಹೋದ್ರೆ ಅಲ್ಲಿ ಪವಿತ್ರ ಗೌಡ ಇರ್ತಾರೆ. ಪವಿತ್ರ ಏನಾದ್ರೂ ಮಾಡಿ ದರ್ಶನ್ ಜೊತೆಗೆ ಮಾತಾಡ್ತಾಳೆ. ಕೈ ಹಿಡಿದುಕೊಳ್ಳಬಹುದು, ಕಣ್ಣೀರು ಹಾಕಬಹುದು, ದರ್ಶನ್ ನನ್ನವನು ಅಂತ ತೋರಿಸಿಕೊಳ್ಳಬಹುದು ಅಂತ ಮೊದಲೇ ಊಹಿಸಿದ್ದ ವಿಜಯಲಕ್ಷ್ಮಿ ಇತ್ತ ದರ್ಶನ್ ಕೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಇನ್ಸ್ಟಾದಲ್ಲಿ ತಮ್ಮ ಫ್ಯಾಮಿಲಿ ಜೊತೆ ಇರೋ ಫೋಟೋ ಹಾಕಿದ್ದಾರೆ. ಪವಿತ್ರ ಗೌಡಗೆ ಟಕ್ಕರ್ ಕೊಡೋದಕ್ಕೆ ಈ ಫೋಟೋ ಹಾಕಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ಹಾಕಿದ್ದು ಪವಿತ್ರ ಗೌಡ ಟಕ್ಕರ್ ಕೊಟ್ಟಿದ್ದು ಯಾವ ಫೋಟೋದಿಂದ ಗೊತ್ತಾ? ಇದೇ ನೋಡಿ ಆ ಫೋಟೋ. ತನ್ನ ಅತ್ತೆ ಜೊತೆಗಿನ ಫೋಟೋ ಶೇರ್ ಮಾಡಿದ ದರ್ಶನ್ ಪತ್ನಿ ಅತ್ತೆ ಮೀನಾ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ. ದಿನಕರ್ ಪತ್ನಿ ಅತ್ತೆ ಮೀನಾ ಅವರ ಜೊತೆಗಿನ ಫೋಟೋವನ್ನ ಅವರು ಹಂಚಿಕೊಂಡಿದ್ದಾರೆ. ಆ ಮೂಲಕ ಮೀನಾ ಅವರಿಗೆ ನಾವಿಬ್ಬರೇ ಸೊಸೆಯರು ಅಂತ ಸಂದೇಶ ಕೊಟ್ಟಿದ್ದಾರೆ. ಒಂದು ಕಡೆ ವಿಜಯಲಕ್ಷ್ಮಿ, ಮತ್ತೊಂದು ಕಡೆ ದಿನಕರ ತೂಗುದೀಪ್ ಅವರ ಪತ್ನಿ. ಹಿಂದುಗಡೆ ತೂಗುದೀಪ್ ಶ್ರೀನಿವಾಸ್ ಫೋಟೋ ಇರೋದನ್ನ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಆ ಮೂಲಕ ಇದು ನಿಜವಾದ ತೂಗುದೀಪ್ ಫ್ಯಾಮಿಲಿ, ಬೇರೆ ಯಾರೂ ಸಹ ಈ ಫ್ಯಾಮಿಲಿಗೆ ಬರೋಕೆ ಸಾಧ್ಯವಿಲ್ಲ ಅನ್ನೋ ರೀತಿ ಈ ಫೋಟೋ ಹಂಚಿಕೊಳ್ಳಲಾಗಿದೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದು ಫೋಟೋ ಮೂಲಕವೇ ವಿಜಯಲಕ್ಷ್ಮಿ ಪವಿತ್ರಾಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ಗಾಗಿ ಪೂಜೆ, ಹೋಮ ಹವನ. ದರ್ಶನ್ ಸರಿ ಹೋಗಲಿ, ದರ್ಶನ್ ಮತ್ತೆ ಯಾರ ತಂಟೆಗೂ ಹೋಗದೇ ಇರಲಿ, ಅದರಲ್ಲೂ ಪವಿತ್ರ ಗೌಡ ಅಂಡ್ ಟೀಮ್ ಜೊತೆ ಹೋಗಲೇಬಾರದು ಅಂತ ವಿಜಯಲಕ್ಷ್ಮಿ ಪೂಜೆಗಳ ಮೇಲೆ ಪೂಜೆ ಮಾಡಿಸ್ತಾ ಇದ್ದಾರೆ. ದೂರದ ದೇವಾಲಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ತಾವು ಹೋಗೋದು ಮಾತ್ರ ಅಲ್ಲ, ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಕಂಡ ದೇವರಿಗೆಲ್ಲ ಕೈ ಮುಗಿತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ದರ್ಶನ್ ಸಹ ವಿಜಯಲಕ್ಷ್ಮಿ ಜೊತೆಯಲ್ಲೇ ಇರಲು ನಿರ್ಧರಿಸಿದ್ರು. ಆದರೆ ಈಗ ಒಂದೇ ದಿನದಲ್ಲಿ ಕೆಲವೇ ಗಂಟೆಗಳಲ್ಲಿ ಪವಿತ್ರ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿದ್ದಾಳೆ. ನೀವು ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಸ್ಟ್ರಿಕ್ಟ್ ಆಗಿ ದರ್ಶನ್ ಅವರನ್ನ ಕಟ್ಟಿ ಹಾಕಿದ್ರು, ಅವರನ್ನ ಬದಲಾವಣೆ ಮಾಡೋದು ನನಗೆ ಗೊತ್ತು ಅನ್ನೋ ರೀತಿ ಪವಿತ್ರ ಗೌಡ ಮಾಡಿ ತೋರಿಸಿದ್ದಾಳೆ. ದರ್ಶನ್ ಮತ್ತೆ ತನ್ನ ಜೊತೆ ಮಾತಾಡುವಂತೆ ಮಾಡಿದ್ದಾರೆ. ಫೋನ್ ನಂಬರ್ ಸಹ ತೆಗೆದುಕೊಂಡಿದ್ದಾಳೆ. ಇನ್ನು ದರ್ಶನ್ಗಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದು ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಪವಿತ್ರ ಗೌಡ ಸಹ ಮಾಡಿದ್ಲು. ಮತ್ತೆ ಎಲ್ಲವೂ ಮೊದಲಿನಂತೆ ಆಗಲಿ, ದರ್ಶನ್ ಮತ್ತೆ ತನ್ನ ಜೊತೆ ಮಾತಾಡಲಿ ಅಂತ ಪವಿತ್ರ ಸಹ ಪೂಜೆ ಹೋಮಗಳನ್ನ ಮಾಡಿಸಿದ್ರು. ಅದರ ಫಲ ಈಗ ಸಿಕ್ಕಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಟ ದರ್ಶನ್ಗಾಗಿ ಪವಿತ್ರ ಸಹ ಪೂಜೆ ಟೆಂಪಲ್ ರನ್ ನಡೆಸಿದ್ರು. ಶಿರಡಿ ಮಂತ್ರಾಲಯದಲ್ಲಿ ವಿಶೇಷ ಹರಕೆ ಹೊತ್ಕೊಂಡು ಪೂಜೆ ಮಾಡಿಸಿದ್ರು. ಮನೆಯಲ್ಲೂ ವಿಶೇಷ ಹೋಮ ಮಾಡಿಸಿದ್ರು. ಅತ್ತ ಪತಿಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ರೆ, ಇತ್ತ ಜೈಲಿಂದ ರಿಲೀಸ್ ಆದ ಬಳಿಕ ಪವಿತ್ರ ಸಹ ದೇವರ ಮೊರೆ ಹೋಗಿದ್ರು. ಹೋದ ಕಡೆಗೆಲ್ಲ ದರ್ಶನ್ ಹೆಸರಲ್ಲೂ ಪೂಜೆ ಮಾಡಿಸಿದ್ರು. ಅದೆಲ್ಲದರ ಫಲವಾಗಿ ಈಗ ದರ್ಶನ್ ಮತ್ತೆ ಪವಿತ್ರ ಜೊತೆ ಮಾತಾಡಿ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇದರಿಂದ ಪವಿತ್ರ ಫುಲ್ ಖುಷಿಯಾಗಿದ್ದಾರಂತೆ.
ನಾನಿನ್ನ ಮರೆಯಲಾರೆ ಅಂತ ಒಬ್ರು, ನಾನಿನ್ನ ಬಿಡಲಾರೆ ಅಂತ ಮತ್ತೊಬ್ರು. ಕೋರ್ಟ್ಗೆ ಹಾಜರಾದಾಗ್ಲೆಲ್ಲ ದರ್ಶನ್ ಪವಿತ್ರ ನಡುವೆ ಇದೇ ನಡೀತಾ ಇದೆ. ಒಮ್ಮೆ ಕಣ್ಣೀರು ಹಾಕ್ತಾರೆ, ಭುಜ ತಟ್ಟಿ ಸಮಾಧಾನ ಮಾಡ್ತಾರೆ, ಕೈ ಹಿಡಿದುಕೊಳ್ತಾರೆ, ನಂಬರ್ ಕೊಡ್ತಾರೆ. ಇದನ್ನೆಲ್ಲ ನೋಡಿದವರು ಇವರದ್ದು ಮುಗಿಯದ ಕಥೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅವಾಯ್ಡ್ ಮಾಡಿದ್ರೂ ಪವಿತ್ರ ಗೌಡ ಬಿಡ್ತಾ ಇಲ್ವಾ? ವಿಜಯಲಕ್ಷ್ಮಿ ಪ್ರಯತ್ನಗಳಿಗೆ ಬೆಂಕಿ ಇಟ್ರ ಪವಿತ್ರ ಗೌಡ. ದರ್ಶನ್ ಪವಿತ್ರ ಗೌಡಗೆ ಮತ್ತೆ ಸಂಕಷ್ಟ ಶುರುವಾಯ್ತಾ? ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಮೊದಲಿನ ರೀತಿ ಇಲ್ಲ. 1 ವರ್ಷದ ಹಿಂದೆ ಪ್ರತಿದಿನ ಮಾತಾಡಿಕೊಳ್ತಾ ಇದ್ರು. ಒಬ್ರನ್ನೊಬ್ರು ಬಿಟ್ಟಿರಲಾರದಷ್ಟು ಅನುಬಂಧವನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಆ ರೀತಿ ಇಲ್ಲ. ದರ್ಶನ್ ಪವಿತ್ರ ಗೌಡ ಕೋರ್ಟಿನಲ್ಲಿ ಮಾತ್ರ ಭೇಟಿಯಾಗ್ತಾ ಇದ್ದಾರೆ. ಕೆಲವೇ ನಿಮಿಷ ಮಾತಾಡ್ತಾ ಇದ್ದಾರೆ. ಆದರೆ ಆ ಕೆಲವೇ ನಿಮಿಷಗಳಲ್ಲಿ ಬೆಟ್ಟದಷ್ಟು ಪ್ರೀತಿ ಅನುಬಂಧವನ್ನ ತೋರಿಸ್ತಾ ಇದ್ದಾರೆ. ಈ ಹಿಂದೆ ಕೋರ್ಟ್ಗೆ ಬಂದಾಗಲೂ ಪವಿತ್ರ ಗೌಡ ಕೋರ್ಟ್ನಲ್ಲೇ ಎಮೋಷನಲ್ ಆಗಿದ್ರು. ದರ್ಶನ್ ನೋಡಿ ಕಣ್ಣೀರು ಹಾಕಿದ್ರು. ಆಗ ದರ್ಶನ್ ಸಹ ಪವಿತ್ರಳನ್ನ ಸಂತೈಸಿದ್ರು. ಹಾಗೆ ನಡೆದ ನಂತರ ದರ್ಶನ್ಗೆ ವಿಜಯಲಕ್ಷ್ಮಿ ಕ್ಲಾಸ್ ತೆಗೆದುಕೊಂಡಿದ್ರು ಅಂತ ಹೇಳಲಾಗುತ್ತೆ. ಅದಾದ ನಂತರವೇ ದರ್ಶನ್ ಮೊಬೈಲ್ ನಂಬರ್ ಸಹ ಚೇಂಜ್ ಮಾಡಿ ಪವಿತ್ರಾಗೆ ಸಿಗದಂತೆ ಆಗ್ಬಿಟ್ಟಿದ್ರು. ಕಳೆದ ಬಾರಿ ವಿಚಾರಣೆ ಇದ್ದಾಗ ದರ್ಶನ್ ಹಾಜರಾಗಿರಲಿಲ್ಲ. ಇದೆಲ್ಲವೂ ಪವಿತ್ರಾಗೆ ಶಾಕ್ ಕೊಟ್ಟಿತ್ತು. ಅದಕ್ಕೆ ಈಗ ತುಂಬಾ ದಿನಗಳ ನಂತರ ಭೇಟಿಯಾಗಿದ್ರಿಂದ ದರ್ಶನ್ ಅವರನ್ನ ಬಿಡದೆ ಮಾತಾಡಿಸಿದ್ದಾರೆ. ಸದ್ಯ ದರ್ಶನ್ ಪವಿತ್ರ ಗೌಡರನ್ನ ಅವಾಯ್ಡ್ ಮಾಡಲು ಪ್ರಯತ್ನಿಸಿದ್ರು. ಪವಿತ್ರ ಮಾತ್ರ ದರ್ಶನ್ ಬಳಿಯೇ ಬಂದು ಮಾತಾಡಿಸಿದ್ರಂತೆ. ಹಠ ಮಾಡಿ ಫೋನ್ ನಂಬರ್ ತೆಗೆದುಕೊಂಡ್ರಂತೆ. ದರ್ಶನ್ಗೆ ಪವಿತ್ರ ಗೌಡ ಮೇಲೆ ದ್ವೇಷ ಏನೂ ಇಲ್ಲ. ಆದರೆ ಒಂದು ಕಡೆ ವಿಜಯಲಕ್ಷ್ಮಿ, ಮತ್ತೊಂದು ಕಡೆ ಅಭಿಮಾನಿಗಳು ಸಹ ಪವಿತ್ರ ಗೌಡ ಜೊತೆ ದರ್ಶನ್ ಮಾತಾಡಬಾರದು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಸಹ ಪವಿತ್ರಳನ್ನ ಅವಾಯ್ಡ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಪವಿತ್ರ ಮಾತ್ರ ದರ್ಶನ್ಗೆ ಮತ್ತಷ್ಟು ಹತ್ತಿರ ಆಗೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸಿಕೊಳ್ತಾ ಇದ್ದಾಳೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಆಚೆ ಬಂದಾಗಲೂ ಪವಿತ್ರ ಗೌಡ ಮನೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಮ್ಮನ ಹರಕೆ ತೀರಿಸಿದ್ಲು. ಈ ವೇಳೆಗೆ ಎಲ್ಲರೂ ಶಾಕ್ ಆಗುವಂತಹ ಘಟನೆಯೂ ನಡೆದಿತ್ತು. ಪೂಜೆ ಮಾಡಿ ಅರ್ಚನೆ ಮಾಡುವಾಗ ಕುಟುಂಬದವರೆಲ್ಲರ ಹೆಸರು ಹೇಳಿದ್ದ ಪವಿತ್ರ ಅವರ ತಾಯಿ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ರು. ಅದು ಪವಿತ್ರ ಅನುಮತಿಯ ಮೇರೆಗೆ. ಎಸ್, ಪವಿತ್ರ ಗೌಡ ದರ್ಶನ್ ಹೆಸರು ಹೇಳುವಂತೆ ಹೇಳಿದ್ಲು. ಆ ಮೂಲಕ ದರ್ಶನ್ ಅವರನ್ನ ನಾನು ಬಿಟ್ಟಿಲ್ಲ, ಅವರು ನಮ್ಮವರು ಅನ್ನೋದನ್ನ ಧೈರ್ಯವಾಗಿ ತೋರಿಸಿಕೊಂಡಿದ್ಲು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿತ್ತು, ಪವಿತ್ರ ಗೌಡ ಬದಲಾಗಿಲ್ಲ. ತನ್ನ ಪವಿತ್ರ ಪ್ರೀತಿಯನ್ನ ಹಾಗೆ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಆದರೆ ದರ್ಶನ್ ಖಂಡಿತ ಹಾಗೆ ಮಾಡೋದಿಲ್ಲ. ಲಕ್ಷಾಂತರ ಅಭಿಮಾನಿಗಳ ಬಯಕೆಯನ್ನ ಈಡೇರಿಸ್ತಾರೆ. ತನಗಾಗಿ ಕಷ್ಟಪಟ್ಟು ಕೋರ್ಟ್, ಕಚೇರಿ, ದೇವಾಲಯಗಳನ್ನ ಸುತ್ತಿದ ಹೆಂಡತಿಗಾಗಿ ದರ್ಶನ್ ಬದಲಾಗಿ ಆಗ್ತಾರೆ. ಅವರು ಮತ್ತೆ ಪವಿತ್ರ ಗೌಡ ಸಹವಾಸ ಮಾಡೋದಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸಹಿತ ಎಲ್ಲರೂ ಭಾವಿಸಿದ್ರು. ಆದರೆ ದರ್ಶನ್ ಎಲ್ಲರ ನಂಬಿಕೆಯನ್ನ ಸುಳ್ಳು ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಹೋದಾಗೆಲ್ಲ ದರ್ಶನ್ ಪವಿತ್ರ ಪ್ರೀತಿಗೆ ಶರಣಾಗ್ತಾ ಇದ್ದಾರೆ. ಈ ಹಿಂದೆ ಪವಿತ್ರ ಗೌಡ ಭಾವುಕರಾಗಿದ್ದನ್ನ ಕಂಡ ದರ್ಶನ್ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ಈಗ ಹಠ ಮಾಡಿದ್ಲು ಅಂತ ಫೋನ್ ನಂಬರ್ ಕೊಟ್ಟು ಬಂದಿದ್ದಾರೆ. ಇದನ್ನ ನೋಡಿದ ಫ್ಯಾನ್ಸ್ ದರ್ಶನ್ ಬಿಟ್ರು ಈ ಪವಿತ್ರ ಡಿ ಬಾಸ್ ಅವರನ್ನ ಬಿಡಲ್ಲ ಅಂತ ಪವಿತ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ದರ್ಶನ್ ಪವಿತ್ರಳನ್ನ ಕೋರ್ಟಲ್ಲಿ ಈ ರೀತಿ ಕಂಡು ಶಾಕ್ ಆಗಿದ್ದಾರೆ. ಪವಿತ್ರ ಗೌಡ ದರ್ಶನ್ ಅವರನ್ನ ಬಿಟ್ಟುಕೊಡಲ್ಲ, ದರ್ಶನ್ ತಮ್ಮ ಹಳೆ ಸ್ನೇಹಕ್ಕೆ ಬ್ರೇಕ್ ಹಾಕಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ.
ಇನ್ನು ದರ್ಶನ್ ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಈಗ ಬೇಲ್ ಮೇಲೆ ಆರಾಮಾಗಿದ್ದಾರೆ. ಆದರೆ ಅವರಿಗೆ ಮುಂದೆ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ ಕೇಸನ್ನ ಚಾರ್ಜಸ್ ಫ್ರೇಮ್ ಮಾಡ್ತಾ ಇದ್ದು, ಅದಕ್ಕಾಗಿಯೇ ಸಿಸಿಎಚ್ ಕೋರ್ಟ್ ಎಲ್ಲರಿಗೂ ಸಮನ್ಸ್ ಜಾರಿ ಮಾಡಿತ್ತು. ಸೆಕ್ಷನ್ಸ್ ಬಗ್ಗೆ ವಿವರಣೆ ನೀಡಿ ಹೇಳಿಕೆ ದಾಖಲು ಮಾಡೋ ಕೆಲಸ ಮಾಡಿದೆ. ಆರೋಪಗಳ ಮೇಲೆ ಸ್ಪಷ್ಟನೆ ಕೇಳಿದೆ. ಸದ್ಯ ಕೋರ್ಟ್ ಮುಂದಿನ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದ್ದು, ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಲಾಗಿದೆ. ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಹ ಹಾಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ.